ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂದ್ಕೊಂಡು ವೀಡಿಯೋನ ಶುರು ಮಾಡ್ತಿದ್ದೀನಿ. ಶುರು ಮಾಡಿದ್ದು ಅಂತಂದರೆ ಒಂದು 20 ಡೇಸ್ ಆಯಿತು ನಾನು ವೀಡಿಯೋ ಅಪ್ಲೋಡೇ ಮಾಡಿರಲಿಲ್ಲ. ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಮನೇಲೂ ಕೆಲಸ ಇತ್ತು. ಜೊತೆಗೆ ನಾವು ಬೆಂಗಳೂರು ಅದು ಇದು ಅಂದ್ಕೊಂಡು ಓಡಾಡಿಕೊಂಡು ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇದು ಒಂದು 15 ಡೇಸ್ ಬ್ಯಾಕ್ದು ವೀಡಿಯೋ ಇತ್ತು, ಅದನ್ನು ನಾನು ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ನಾಳೆ ಪೂಜೆ ಇತ್ತು, ಮನೇಲಿ ಸ್ವಲ್ಪ ಕೆಲಸ ಇತ್ತು. ಹಿಂದಿನ ದಿನ ಸ್ವಲ್ಪ ಬೇಗ ಎದ್ದು ರಿಲ್ಯಾಕ್ಸ್ ಆಗಿ ಕಾಫಿ ಕುಡಿತಾ ಇದ್ದೀನಿ. ನನ್ನ ದಿನ ಶುರುವಾಗೋದೇ ಕಾಫಿ ಕುಡಿಯೋದ್ರಿಂದ. ಎಲ್ರಿಗೂ ಗೊತ್ತು, ವ್ಯೂವರ್ಸ್ಗೆ. ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಾಫಿ ಜೊತೆಗೆ ವಿಷ್ಣು ಸಹಸ್ರನಾಮ ಇದೆರಡು ಮುಗಿದ ಮೇಲೆ ಬೇರೆ ಕೆಲಸನ ಮಾಡ್ಕೋತೀನಿ. ಮೀನು ರಂಗೋಲಿ ಹಾಕೋದು. ಇದು ಟಿ ವಿ ನಾವಿನ್ನೂ ಕೇಬಲ್ ಕನೆಕ್ಷನ್ ಕೊಡಿಸ್ಕೊಂಡಿಲ್ಲ. ಹೊಸ ಮನೆಗೆ ಬಂದಾಗಿಂದನೂ ಬ್ಲೂಟೂತ್ ಹಾಕ್ಕೊಂಡು ಮೆಲೋಡಿ ಸಾಂಗ್ ಕೇಳ್ಕೊಂಡು ಕೆಲಸ ಮಾಡೋದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಒಂದೊಂದು ದಿನ ಒಂದೊಂದು ಥರ. ಇವತ್ತು ಅಮೃತವರ್ಷಿಣಿ ಸಾಂಗ್ ಬರ್ತಿತ್ತು, ಅನ್ಎಕ್ಸ್ಪೆಕ್ಟೆಡಾಗಿ ಚೆನ್ನಾಗಿತ್ತು. ಫುಲ್ಲು ಆಡಿಯೋ ಇದಿತ್ತು, ಆಡಿಯೋ ಬಾಕ್ಸು ಫುಲ್ ಕೇಳಿಕೊಂಡು. ರಂಗೋಲಿ ನೋಡಿ ಈ ಥರ ಇದೆ. ಅದಕ್ಕೆ ಕೆಮ್ಮಣ್ಣ ಅಲಂಕಾರ ಮಾಡ್ಕೊಂಡಿದ್ದೀನಿ. ನಂಗೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ. ಇದು ಫಸ್ಟ್ ಫ್ಲೋರ್ ಮನೆ ಆದ್ರೂ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದೆ ರಂಗೋಲಿ ಹಾಕ್ಕೊಳ್ಳೋದಕ್ಕೆ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಭಾಳ ದಿನ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಪ್ಲೀಸ್ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ. ಗಿಡದಲ್ಲಿ ಸ್ವಲ್ಪ ಮೊಗ್ಗೆಲ್ಲ ಜಾಸ್ತಿ ಆಗಿತ್ತು. ನನಗೆ ಏನೋ ಒಂಥರ ಖುಷಿ ಆಗ್ತಿತ್ತು. ಫುಲ್ ಗಿಡ ಎಲ್ಲ ಹಸಿರು ತುಂಬಿಕೊಂಡಿತ್ತು. ಅಂದರೆ ಕಟ್ ಮಾಡಿದ್ದೆ ಸ್ವಲ್ಪ. ಅದಾದಮೇಲೆ ಈ ಥರ ಫ್ಲವರ್ಸ್ ಎಲ್ಲ ಇದಾಗಿತ್ತು, ಖುಷಿ ಆಗ್ತಿತ್ತು. ಅದಕ್ಕೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅಂದರೆ ಈಗ ನಾನು ಏನು ಮಾತಾಡ್ತಿದ್ದೀನಿ ಅಂತಂದರೆ, ಹಳೆ ಯೂಟ್ಯೂಬರ್ಸ್ ಹೆಲ್ಪ್ ತೊಗೊಂಡು ಹೊಸ ಯೂಟ್ಯೂಬರ್ಸು ಸ್ವಲ್ಪ ಡೆವಲಪ್ ಆಗ್ಬೋದು ಅಂತ ಒಂದು ಥಾಟ್ ಇರುತ್ತೆ. ಅದನ್ನು ನಾನು ಟ್ರೈ ಮಾಡಿದೆ, ಬಟ್ ನನಗೆ ಆಗಲಿಲ್ಲ. ಅವ್ರ ಮೆಂಟಾಲಿಟಿ ಹೇಗಿರುತ್ತೋ ಗೊತ್ತಿಲ್ಲ. ನಾವು ಅದರಿಂದ ಎಕ್ಸ್ಪೆಕ್ಟ್ ಮಾಡಿ ಒಂದು ಸಣ್ಣ ಸಹಾಯ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಷ್ಟೇ. ಅವರಾದರೆ ಮಾಡ್ಬೋದು, ಅಂದರೆ ಆಗುತ್ತೆ ಅವ್ರ ಕೈಯಲ್ಲಿ. ಒಂದು ರೆಕಮೆಂಡ್ ಮಾಡ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಬ್ರ ಹತ್ರ ನಾನು ಹೆಲ್ಪ್ ಕೇಳಿದೆ. ಮಾಡಿ ಈ ಥರ ನನ್ನ ವೀಡಿಯೋನ ರೆಕಮೆಂಡ್ ಮಾಡಿ ಅಂದರೆ ರೀಚ್ ಆಗ್ತಿಲ್ಲ ಅನ್ನೋ ಒಂದು ರೀಸನ್ ಅಷ್ಟೇ. ಅವ್ರ ವ್ಯೂವರ್ಸ್ಗೂ ನನ್ನ ವೀಡಿಯೋ ಇಷ್ಟ ಆಗ್ಬೋದು, ಮೇ ಬಿ ಅವ್ರು ನೋಡ್ಬೋದು ಅನ್ನೋದೊಂದು ನನ್ನ ಯೋಚನೆ ಆಗೈತು ಅಷ್ಟೇ. ಅವರು ಮೋಸ್ಟ್ಲಿ ಏನು ಅಂದ್ಕೊಂಡ್ರೋ ಏನೋ, ನಾನೇನಾದರೂ ಇವ್ರಿಗೆ ರೆಕಮೆಂಡ್ ಮಾಡಿದ್ರೆ ನನ್ನ ವ್ಯೂವರ್ಸ್ ಇಲ್ಲ ಅವ್ರ ಕಡೆ ಹೋಗ್ತಾರೋ ಅಂತನೋ, ಅಥವಾ ನನಗೆ ವ್ಯೂಸು ಡಲ್ ಆಗುತ್ತೆ ಅಂತನೋ ಏನೋ ಗೊತ್ತಿಲ್ಲ. ಅವ್ರು ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ. ಆದರೂ ಬೇಜಾರೇನಿಲ್ಲ. ಆದರೆ ಒಂದು ವೀಡಿಯೋಗೆ ಆದರೂ ನನಗನ್ಸೋದೇನು ಅಂತಂದರೆ, ಒಂದು ವೀಡಿಯೋಗೆ ಅವರು ನನಗೆ ರೆಕಮೆಂಡ್ ಮಾಡ್ಬೋದು, ನೋಡಿ ಅಂತ ಹೇಳ್ಬೋದು. ಪಾಪ ಪ್ರತಿ ವೀಡಿಯೋಸ್ಗೂ ನನಗೆ ಹೇಳೋಕ್ಕಾಗಲ್ಲ. ಏನೇ ಮಾಡಿದ್ರು ನನ್ನ ಎಫರ್ಟಲ್ಲೇ ಮಾಡಬೇಕು. ಈ ವಿಡಿಯೋನೂ ನಾನೇ ಮಾಡ್ತಿದ್ದೀನಿ, ಎಡಿಟು ನಾನೇ ಮಾಡ್ತಿದ್ದೀನಿ ಅಂತಂದಮೇಲೆ ಆ ರೆಸ್ಪಾನ್ಸಿಬಿಲಿಟಿ ನನಗೆ ಇರುತ್ತೆ. ನಾನೇ ನನ್ನ ಚಾನಲ್ನ ಬಿಲ್ಡ್ ಮಾಡ್ಕೋಬೇಕು. ಒಂದು ನಿಮಿಷಕ್ಕೆ ನನಗೆ ಆ ಥರ ಯೋಚನೆ ಬಂತು, ಅವ್ರು ಯಾಕೆ ನನಗೆ ಹೆಲ್ಪ್ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಬೇಜಾರಾಯಿತು. ಆಮೇಲೆ ಯೋಚನೆ ಮಾಡಿದಾಗ, ಹೌದಲ್ವ, ಒಂದು ವೀಡಿಯೋಗೇನೋ ಅವರು ರೆಕಮೆಂಡ್ ಮಾಡ್ಬೋದು, ನೋಡಿ ಮಾಡಿ ಅಂತ ಹೇಳ್ಬೋದು. ನನ್ನ ಪ್ರತಿ ವಿಡಿಯೋಗೂ ಅವ್ರ ವ್ಯೂವರ್ಸ್ಗೆ ಅವ್ರು ಹೇಳೋಕ್ಕಾಗಲ್ಲ. ವಿಡಿಯೋನ ಅವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ಬಿಟ್ಟು ಎಲ್ಲ ವೀಡಿಯೋದಲ್ಲೂ ನನಗೆ ಅವ್ರು ರೆಕಮೆಂಡ್ ಮಾಡೋದಕ್ಕಾಗಲ್ಲ. ಪಾಪ ಅವ್ರ ಬಗ್ಗೆನೂ ನಾವು ತಪ್ಪು ತಿಳ್ಕೊಬಾರ್ದು ಆ ಥರ. ಆಮೇಲೆ ಇನ್ನೊಮ್ಮೆ ಯೋಚನೆ ಬಂತು, ಇದು ಕೆಲವೊಮ್ಮೆ ನನ್ನ ಮನಸ್ಸಿನ ತೊಳ್ಳಾಟದಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ನಾಳೆ ಮಾಡೋಣ, ಇವತ್ತು ಆಗಲ್ಲ, ಸಂಜೆ ಮಾಡೋಣ, ಸಂಜೆ ಎಡಿಟ್ ಮಾಡೋಣ, ನಾಳೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಹೀಗೆ ಒಂದು 20 ಡೇಸು ನಾನು ಮುಂದಕ್ಕೆ ಹಾಕಿದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ಒಂದು ಫ್ಲೋಲ್ ಹೋಗ್ತಾ ಇರುತ್ತೆ, ಹೇಗೋ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಿರ್ತೀನಿ. ಒಂದು ದಿನ ಸ್ಟಾಪ್ ಆಯಿತು ಅಂದರೆ ಹಾಗೇ ಶುರುವಾಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಎಲ್ಲ ಕೆಲಸನೂ ಹಾಗೆ ಅನಿಸುತ್ತೆ. ಬಟ್ ಈ ಸಲ ಈ ವಿಚಾರದಲ್ಲಿ ಮಾತ್ರ ನನ್ನ ತೊಳಲಾಟ ಹೀಗಿತ್ತು. ಯಾರೋ ನನಗೆ ಹೆಲ್ಪ್ ಮಾಡ್ತಾರೆ ಅಂತ ನಾವು ಯಾವತ್ತೂ ಕಾಯ್ಕೊಂಡು ಕೂರಬಾರ್ದು. ಅದು ಯೋಚನೆ ಬಂತು ನನಗೆ. ಈಗ ಇಷ್ಟು ದಿನ ನಾನು ಹೇಗೋ ಕಷ್ಟಪಟ್ಟು ಮಾಡಿದ್ದೀನಿ,
ಆಮೇಲೆ ಒಂದು ವಿಡಿಯೋದಲ್ಲಿ ಅವ್ರು ಹೇಳಿದ ತಕ್ಷಣ ನನಗೇನು ಒಟ್ಟಿಗೆ ವ್ಯೂವರ್ಸ್ ಜಾಸ್ತಿ ಆಗಲ್ಲ, ಅಥವಾ ಸಬ್ಸ್ಕ್ರೈಬರ್ಸ್ ಇದ್ರೂ ವ್ಯೂ ಜಾಸ್ತಿ ಆಗ್ತಿಲ್ಲ. ಅದು ನನ್ನ ಪ್ರಾಬ್ಲಮ್ ಆಗಿತ್ತು. ಅಂದರೆ ಅವ್ರಿಗೆ ಐಡಿಯಾ ಇರುತ್ತಲ್ಲ, ಇದು ನನಗೆ ಹೊಸದಾಗಿದೆಯಲ್ಲ ಅಂತ ಅಂದ್ಬಿಟ್ಟು ವಿಚಾರ ಮಾಡಿದೆ ಅಷ್ಟೇ. ಅವರು ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ. ಆಯಿತು ಹೆಲ್ಪ್ ಮಾಡ್ತೀನಿ ಅಂತ ಅಂದರು. ಬಟ್ ಅವ್ರಿಗೇನು ಆ ಕ್ಷಣಕ್ಕೆ ಅವ್ರಿಗೂ ಏನೋ ಅನಿಸಿರ್ಬೋದು, ಅಥವಾ ಈ ಥರನೂ ಯೋಚನೆ ಮಾಡಿರ್ಬೋದು. ಒಂದು ವೀಡಿಯೋಗೆ ರೆಕಮೆಂಡ್ ಮಾಡ್ಬೋದು, ಪ್ರತಿ ವೀಡಿಯೋಗೂ ಅವ್ರು ನನಗೆ ರೆಕಮೆಂಡ್ ಮಾಡೋಕ್ಕಾಗಲ್ಲ. ಹಂಗೆ ಅನ್ನಿಸ್ಬಿಟ್ಟು ನಾನೇ ಕಂಟಿನ್ಯೂ ಮಾಡ್ತಿದ್ದೀನಿ. ಪ್ರತಿ ಸಲ ಹೀಗೆ ಆಗುತ್ತೆ. ಯಾರ ಮೇಲೂ ಹೋಪ್ ಇಟ್ಕೋಬಾರ್ದು ಅಂತ ಅವಾಗ ಅನಿಸುತ್ತೆ. ನಾನೇ ಏನಾದರೂ ಎಫರ್ಟ್ ಹಾಕಿ ಮಾಡಬೇಕು. ಇನ್ನು ಮುಂದೆನಾದರೂ ವೀಡಿಯೋನ ಕಂಟಿನ್ಯೂ ಹಾಕ್ತಾ ಹೋಗ್ತೀನಿ. ನಾವು ಮಾಡೋ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಯಾವತ್ತಾದರೂ ಒಂದಿನ ಫಲ ಕೊಟ್ಟೇ ಕೊಡುತ್ತೆ ಅನ್ನೋದು ನನ್ನ ಥಾಟ್ ಆಗಿತ್ತು. ಇಲ್ಲಿ ವಿಂಡೋ ಹತ್ರ ಬಂದು ನಿಂತ್ಕೊಂಡ್ರೆ ತುಂಬ ಗಾಳಿ ಬೀಸುತ್ತೆ. ಜೊತೆಗೆ 2-3 ಅಳಿಲು ಇದೆ. ನನಗದು ನೋಡೋದೇ ಒಂಥರ ಖುಷಿ. ಅದು ಆಟ ನೋಡೋದೇ ಒಂಥರ ಖುಷಿ. 2 ಜೋಡಿ ಅಳಿಲುಗಳು ಯಾವಾಗಲೂ ಆಟಾಡ್ತಾ ಇರ್ತವೆ. ಕೆಲವೊಮ್ಮೆ ಗಿಳಿಗಳು ಇರುತ್ತೆ. ನನಗೆ ಈ ಥರ ಖುಷಿ. ಈ ಥರ ವೆಹಿಕಲ್ಲು ಅದು ಇದು ಪೊಲ್ಯೂಷನ್ನು ನೋಡಿ ಕೇಳಿ, ಆ ಸೌಂಡ್ ಕೇಳಿ ಕೇಳಿ ಬೇಜಾರಾಗಿರೋ ಟೈಮಲ್ಲಿ ಇದೊಂಥರ ಖುಷಿ ಕೊಡೋ ವಿಚಾರ. ನೋಡಿ ನಿಮಗೂ ತೋರಿಸ್ತೀನಿ. ಸರಿ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ. ಕಾಂಪೌಂಡ್ ಮೇಲೆ ಆ್ಯಕ್ಚುಲಿ ಅಲ್ಲಿ ಕೂತಿದೆ. ಅದ್ರ ಮುಂದೆ ಇರೋದು ರಾಗಿ ಮಿಲ್ಲು ಆಯಿತಾ. ಅಲ್ಲಿಂದ ಏನು ವೇಸ್ಟ್ ಇದೆಯೋ ಅದನ್ನೆಲ್ಲ ತಿನ್ನೋದು. ಮತ್ತು ಮೇಲ್ಗಡೆ ಈ ಮರಕ್ಕೆ ಹೆಂಗೆ ಜಂಪ್ ಹೊಡಿಯುತ್ತೆ ಗೊತ್ತಾ, ಒಂದೇ ಸಲ ಜಂಪ್ ಹೊಡ್ಕೊಂಬಿಟ್ಟು ಮೇಲೆ ಹತ್ಬಿಟ್ಟು ಹೋಗ್ತವೆ. ಅದೊಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡೋದಕ್ಕೆ. ಒಂದು 10 ನಿಮಿಷ ಏನೋ ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಅದನ್ನು ನೋಡ್ತಾ ಇರ್ತೀನಿ. ಒಂದು ಮೆಲೋಡಿ ಸಾಂಗು ಈ ಥರದ್ದು ಏನಾದರೂ ಇತ್ತು ಅಂದಾಗ ಏನು ಯೋಚನೆ ಇದ್ರೂ ಮನಸ್ಸಿಂದ ಹೋಗ್ಬಿಡುತ್ತೆ, ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಈ ಮರಕ್ಕೆ ನೋಡಿ ಇಲ್ಲಿದೆಯಲ್ಲ, ಈ ಮರದಲ್ಲಿ ಹತ್ಕೊಂಡು ಆಟ ಆಡ್ತಿರ್ತಾವೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಇಲ್ಲಿಗೆ ಕೆಲವೊಮ್ಮೆ ಗಿಳಿಗಳು ಬರುತ್ತೆ. ಸಕ್ಕತ್ತಾಗಿರುತ್ತೆ ಅದು ನೋಡ್ತಾ ಇದ್ರೆ. ಗಿಳಿಗಳನ್ನ ನಾನು ಸರಿಯಾಗಿ ಇದು ಮಾಡಿಲ್ಲ, ಸೌಂಡ್ ಮಾತ್ರ ಕೇಳ್ತಾ ಇರುತ್ತೆ, ಕಿಚಿ ಪಿಚಿ ಕಿಚಿ ಪಿಚಿ ಅಂತ ಅಂದ್ಬಿಟ್ಟು. ಹಾಗೂ ಆ ವಿಂಡೋ ನಾನು ನಿಂತಿದ್ದೀನಲ್ಲ, ಅಲ್ಲಿ ಅಕ್ಕಿ ಮತ್ತು ಕಾಳು ನೀರು ಎಲ್ಲ ಇಟ್ಟಿದ್ದೆ ಬೌಲಲ್ಲಿ. ಕೆಲವೊಮ್ಮೆ ತಿಂದಿರುತ್ತೆ, ಇನ್ನು ಕೆಲವೊಮ್ಮೆ ತಿನ್ನಲ್ಲ. ಯಾಕೆಂದರೆ ಸೌಂಡಿಗೆ ಅರ್ಧ ಎದ್ರುಕೊಂಡು ಹೋಗ್ಬಿಡುತ್ತೆ. ಆ ಕಾಂಪೌಂಡ್ ಮೇಲೆ ಕೂತಿರೋದು ನನಗಷ್ಟು ಕಾಣಿಸಿದೆಯೋ ಇಲ್ವೋ ಗೊತ್ತಿಲ್ಲ. ನಾನು ಫೋಕಸ್ ಮಾಡಿದ್ದೀನಿ ಆದಷ್ಟು. ಈ ಥರದ್ದೆಲ್ಲ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲಿ ದೂರದಲ್ಲಿ ರೈಲ್ವೆ ಟ್ರ್ಯಾಕ್ ಬೇರೆ ಇರುತ್ತೆ. ಒಂದೊಂದ್ಸಲ ಟ್ರೈನ್ ಹೋಗ್ತಾ ಇರುತ್ತೆ. ನಿಂತು ನೋಡೋದೇ ಒಂಥರ ಮಜಾ ಇರುತ್ತೆ. ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಅವನು ಉಪ್ಪಿಟ್ಟು ತಿನ್ನೋದಿಲ್ಲ, ಹಾಗಾಗಿ ಎಗ್ ಬಾಯ್ಲ್ ಮಾಡ್ತಿದ್ದೀನಿ. ಇದು ಡೈಲಿ ಪ್ರೋಸೆಸ್ಸು ನಮ್ಮ ಮನೇಲಿ, ಎಗ್ ಬಾಯ್ಲ್ ಮಾಡೋದು. ಮಾಮೂಲಿ ದಿನ ಪೂಜೆ ಇದ್ದಿದ್ದ ದಿನ ನಾನು ಎಗ್ಗೆಲ್ಲ ಮಾಡಿಕೊಡೋದಿಲ್ಲ. ಅಂದರೆ ಸೋಯಾ ಚಂಕ್ಸು, ಪನ್ನೀರ್ ಆ ಥರದ್ದು ಏನಾದರೂ ಮಾಡ್ಕೊಡ್ತೀನಿ ಅವನಿಗೆ ಪ್ರೋಟೀನ್ಗೆ. ಇವತ್ತು ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ, ಹಾಗಾಗಿ ಅವನಿಗೆ ಎಗ್ ಬಾಯ್ಲ್ ಮಾಡಲಿಕ್ಕೆ ಬಾಯ್ಲರ್ಗೆ ಹಾಕ್ತಾಯಿದ್ದೀನಿ. ಪಾತ್ರೆ ತೊಳಿಬೇಕಿತ್ತು, ಅದನ್ನು ತೊಳೆಯೋಣ ಅಂತ ಅಂದ್ಬಿಟ್ಟು, ಇದು ಬೇಯಕ್ಕೆ ಇಟ್ಬಿಟ್ರೆ ಅಷ್ಟರೊಳಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸಲಾಡು, ಕ್ಯಾರೆಟು ಮತ್ತು ಸೌತೆಕಾಯಿ ಸಲಾಡು ನಾನು ಉಪ್ಪಿಟ್ಟು ರೆಡಿ ಮಾಡಿ ನನ್ನ ಲಂಚ್ ಬ್ಯಾಗು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಂದು ಎಗ್ ಬಾಯ್ಲ್ ಒಂದು ಮಾಡಿಬಿಟ್ಟು ಸೌತೆಕಾಯಿ ಕ್ಯಾರೆಟೆಲ್ಲ ಕಟ್ ಮಾಡಿ ಇಟ್ಬಿಟ್ಟು, ಆಮೇಲೆ ನಾನು ಸ್ನಾನಕ್ಕೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಹಾಗೇನಿಲ್ಲ ಪೂಜೆ ಮಾಡೋ ದಿನ ಮಾಡಿಕೊಡ್ಬಾರ್ದು ಆ ಥರದ್ದೇನಿಲ್ಲ. ಏನು ಮಾಡಿದ್ರು ಏನು ತಿಂದರೂ ದೇವರು ಕೇಳೋದು ಭಕ್ತಿ ಒಂದೇ. ನೀನು ಇದೇ ತಿನ್ನು ಅಥವಾ ಉಪವಾಸ ಇದ್ದೇ ಪೂಜೆ ಮಾಡು ಅಂತ ಯಾವತ್ತೂ ದೇವರು ಹೇಳಿಲ್ಲ. ಇದು ನನ್ನ ಮನಸ್ಸಿನ ಭಾವನೆ. ಹಾಗಾಗಿ ಇಷ್ಟು ಮನಸ್ಸಿನ ತೊಳಲಾಟ ಇಟ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ, ಬೇರೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಈ ರೀಸನ್ನು ಮನೇಲೂ ಸ್ವಲ್ಪ ಕೆಲಸ ಇತ್ತು, ನಾಳೆ ಪೂಜೆ ಇತ್ತು, ಹಾಗಾಗಿ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಏನು ಪೂಜೆ ಏನು ಅಂತ ಅಂದ್ಬಿಟ್ಟು ನಾಳಿನ ವೀಡಿಯೋದಲ್ಲಿ ಹೇಳ್ತೀನಿ. ಅದು ನಾನು ಪೂರ್ತಿ ವೀಡಿಯೋ ಮಾಡ್ಕೊಂಡಿಲ್ಲ. ಮನೆ ಕೆಲಸನೂ ಮಾಡ್ಕೋಬೇಕು, ಜೊತೆಗೆ ವೀಡಿಯೋ ಮಾಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ. ಅದನ್ನು ಮರ್ತೇ ಬಿಟ್ಟಿರ್ತೀನಿ ನಾನು ವೀಡಿಯೋ ಮಾಡ್ಕೊಳ್ಳೋದನ್ನು. ಕೆಲಸ ಮಾಡ್ತಾಯಿದ್ರೆ ಅಥವಾ ವೀಡಿಯೋ ಮಾಡ್ಕೋತಾ ಇದ್ದರೆ ಕೆಲಸ ಮಾಡೋದನ್ನು ಮರಿತೀನಿ. ಹೀಗೆ ಆಗುತ್ತೆ ನನಗೆ. ಹಂಗಾಗಿ ಅದು ಆ ಪ್ರೋಸೆಸ್ಸೇ ಮರ್ತೋಗಿತ್ತು. ಎಲ್ಲ ಆದಮೇಲೆ ಸಂಜೆ ಒಂದು ಸ್ವಲ್ಪ ಎಲ್ಲರೂ ಇದ್ದಾಗ ಚೂರು ವೀಡಿಯೋ ಮಾಡಿದರು, ಅದನ್ನು ನನಗೆ ಶೇರ್ ಮಾಡಿದ್ರು. ನಾನು ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಅವನಿಗೆ ಕ್ಯಾರೆಟು ಮತ್ತು ಸೌತೆಕಾಯಿ ಸಲಾಡ್ ಬೇಕೇ ಬೇಕು. ಡೈಲಿ ಒಂದೊಂದು ಏನು ಹೆಲ್ದಿ ಫುಡ್ ತಾನೇ, ಮಕ್ಕಳು ಬೇರೇನೂ ಕೇಳೋದಿಲ್ವಲ್ಲ. ಈ ಚಾಕ್ಲೇಟು ಬಿಸ್ಕೆಟ್ ಕೇಳೋ
ಜಾಗದಲ್ಲಿ ಇದನ್ನು ಕೇಳಿದಾಗ ಖುಷಿ ಆಗುತ್ತೆ, ಏನೋ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು. ಇನ್ನೇನು ಮಾಮೂಲಿ ತಿಂಡಿ ಮಾಡಬೇಕಿತ್ತು, ಅದ್ರ ಬದಲು ಇದನ್ನು ಮಾಡ್ತಿದ್ದೀನಿ ಅಷ್ಟೇ. ಸೌತೆಕಾಯಿ ತೊಳೆದು ಹೆಚ್ಚಿಟ್ಬಿಟ್ರೆ ತಿನ್ಕೋತಾನೆ, ಅವನಿಗೂ ಬರುತ್ತೆ. ಬಟ್ ನಾವು ಮಾಡಿಕೊಡೋದ್ರಲ್ಲೇ ಏನೋ ಒಂಥರ ಖುಷಿ ಇರುತ್ತೆ. ಹಾಗಾಗಿ ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ತಾಯಂದರು ಅಷ್ಟೇ ತಾನೇ, ಎಷ್ಟೇ ಕೆಲಸ ಇರಲಿ ಅಥವಾ ಅವ್ರು ಎಷ್ಟೇ ಬ್ಯುಸಿ ಇರಲಿ, ಅವ್ರಿಗೆ ಎಷ್ಟೇ ಹುಷಾರಿಲ್ಲದೆ ಇರಲಿ, ಮಕ್ಕಳಿಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿಯಾಗಿರ್ತಾರೆ. ಅವಳಿಗೆ ಏನೇ ಕೆಟ್ಟ ಕೆಲಸ ಮಾಡಿದ್ರೂ ಅದು ಮಕ್ಕಳಿಗೋಸ್ಕರನೇ ಆಗಿರುತ್ತೆ. ಆ ಮಕ್ಳಿಗೆ ಕೆಲವೊಮ್ಮೆ ಅರ್ಥ ಆಗುತ್ತೆ, ಕೆಲವೊಮ್ಮೆ ಅರ್ಥ ಆಗೋಲ್ಲ. ನಮಗೇನು ಮಾಡಿಲ್ಲ ಅನ್ನೋ ಥರನೇ ಇರ್ತಾರೆ. ಜೊತೆಗೆ ಸ್ವಲ್ಪ ಪಪ್ಪಾಯ ಹಣ್ಣಿತ್ತು, ಅದನ್ನು ಕಟ್ ಮಾಡಿ ಬಾಕ್ಸಿಗೆ ಹಾಕಿಟ್ಟಿದ್ದೆ. ಅದು ನೋಡಲ್ಲ ಅವನು, ಬಾಕ್ಸ್ ಓಪನ್ ಮಾಡಿ ಏನಿದೆ ಅಂತಲೂ ನೋಡೋದಿಲ್ಲ. ಹಾಗಾಗಿ ಅದು ಒಂದೆರಡು ಪೀಸ್ ಅದ್ರ ಜೊತೆಗೆ ಇಟ್ಟರೆ ತಿನ್ಕೋತಾನೆ ಅಂತ ಅಂದ್ಬಿಟ್ಟು ಅವನಿಗೆ ಕಾಣಂಗೆ ರೆಡಿ ಮಾಡಿಡ್ತಾ ಇದ್ದೀನಿ. ಯಾಕೆ ವಿಡಿಯೋ ಹಾಕಿಲ್ಲ ಅನ್ನೋದಕ್ಕೆ ಇದೇ ರೀಸನ್ನು. ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಯಾವ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಒಂದು 2 ಡೇಸ್ ಬ್ರೇಕ್ ಆಗಿದ ತಕ್ಷಣ ಆ ಕೆಲಸ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಬಿಡು ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಈ ಥರನೇ ಆಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ರು ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಯಾಕೆ ಈ ಥರ ಆಗ್ತಾಯಿದೆ, ಯಾಕೆ ವ್ಯೂಸ್ ಬರ್ತಿಲ್ಲ ಅನ್ನೋದೊಂದು ಚೂರು ತಲೆಯಲ್ಲಿ ಕೊರಿತಾ ಇತ್ತು. ಜೊತೆಗೆ ಹೆಲ್ಪ್ ಕೇಳಿದ್ರು ಅವ್ರು ಮಾಡಲಿಲ್ವಲ್ಲ, ಇಷ್ಟೊಂದು ಸೆಲ್ಫಿಶ್ ಇರ್ತಾರ ಅಂತಲೂ ಅನ್ನಿಸ್ತು. ಬಟ್ ಅವ್ರದ್ದೇನು ತಪ್ಪಿಲ್ಲ ಅದರಲ್ಲಿ, ಸೆಲ್ಫಿಶ್ ಅಂತ ನಾನು ಅಂದ್ಕೊಂಡಿದ್ದು ತಪ್ಪು ಅಂತ ಆಮೇಲೆ ಅನ್ನಿಸ್ತು. ಅವ್ರು ಯೋಚನೆ ಮಾಡಿದ ರೀತಿಯೇ ಬೇರೆ ಇರುತ್ತೆ, ನಾನು ಯೋಚನೆ ಮಾಡಿದ್ದೇ ರೀತಿ. ನನಗೆ ಹೆಲ್ಪ್ ಮಾಡಲಿಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಅವ್ರನ್ನ ಕೆಟ್ಟೋರು ಅನ್ನೋದು ತಪ್ಪು. ಅವ್ರ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ. ಅಥವಾ ಅವ್ರು ಒಂದು ವೀಡಿಯೋಗೆ ರೆಕಮೆಂಡ್ ಮಾಡ್ಬೋದು, ಆಮೇಲೆ ಎಲ್ಲದನ್ನು ನನಗೆ ಸಂಭಾಳ್ಸೋಕ್ಕೆ ನಾನೇ ಆಗಬೇಕು. ನನ್ನ ಚಾನಲ್ನಲ್ಲಿ ನಾನೇ ವೀಡಿಯೋ ಮಾಡಬೇಕು, ನಾನೇ ಎಡಿಟ್ ಮಾಡಬೇಕು, ನಂದು ಏನಿದೆಯೋ ಎಫರ್ಟು ನಾನೇ ತೋರಿಸ್ಬೇಕು. ಅದು ಬಿಟ್ಟು ನಾನು ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತಂದು ಆಮೇಲೆ ಅನ್ನಿಸ್ತು. ಹಾಗಾಗಿ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅನ್ನೋದಕ್ಕಿಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರು ಅಂತ ಹೇಳೋದಕ್ಕಿಂತ ನಮ್ಮ ಮೇಲೆ ನಮಗೆ ಹೋಪ್ ಇರಬೇಕು, ನಂಬಿಕೆ ಇರಬೇಕು. ನಾವು ಆ ಕೆಲಸನ ಪೂರೈಸ್ತೀವಿ ಅಂತ ಹೋಪ್ ಇಟ್ಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ. ಇನ್ನೊಬ್ಬರ ಮೇಲೆ ಯಾವತ್ತೂ ಡಿಪೆಂಡ್ ಆಗಬಾರ್ದು. ಇದು ನನಗನ್ಸಿದ್ದು, ಈ ಕ್ಷಣದಲ್ಲಿ ನನಗೆ ಅನ್ನಿಸ್ತಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಎಲ್ಲದೂ ಮನೆ ಮಕ್ಕಳು ಎಲ್ಲದೂ ಬ್ಯಾಲೆನ್ಸ್ ಮಾಡೋ ನಾವು ಇದೊಂದು ವಿಚಾರದಲ್ಲಿ ಯಾಕೆ ಅವ್ರ ಹೆಲ್ಪ್ ತೊಗೋಬೇಕು ಅಂತ ನನಗನ್ನಿಸ್ತು. ಬೇಡ, ಸಾಧ್ಯ ಆದರೆ ಅಥವಾ ನನ್ನ ಮೇಲೆ ಏನಾದರೂ ಅವ್ರಿಗೆ ಒಳ್ಳೆಯ ಅಭಿಪ್ರಾಯ ಇದ್ದು ರೆಕಮೆಂಡ್ ಮಾಡಿದ್ರೆ ಓಕೆ, ಮಾಡಿದ್ರೆ ಖುಷಿಯಾಗುತ್ತೆ. ಇಲ್ಲಾಂದರೆ ಬೇಡ, ಪಾಪ ಅವರಿಗೆ ನನ್ನಿಂದ ತೊಂದರೆ ಆಗೋದು ಬೇಡ. ಯಾವುದೂ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಬಯಸೋ ನಾನು. ಪಾಪ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದು ಅವ್ರಿಗೇನಾರು ಪ್ರಾಬ್ಲಮ್ ಆದರೆ, ಪಾಪ ಅವ್ರ ಚಾನಲ್ಗೇನಾರು ಪ್ರಾಬ್ಲಮ್ ಆದರೆ ಬೇಡ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನೇ ನನ್ನ ಚಾನಲ್ನ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇರಬೇಕು ಅಷ್ಟೇ. ಪ್ಲೀಸ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪೂರ್ತಿ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇಷ್ಟ ಆದರೆ ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ. ಪ್ಲೀಸ್ ನಿಮ್ಮಿಂದ ಒಂದು ಸಪೋರ್ಟ್ ಅಷ್ಟೇ ಕೇಳುತ್ತೆ ಇರೋದು. ಪ್ಲೀಸ್ ಒಂದು ಸಪೋರ್ಟ್ ಮಾಡಿ. ಹೊಸಬ್ರು ಅನ್ನೋದಕ್ಕಿಂತ 2 ಇಯರ್ಸ್ ಆಗಿದೆ. ಬಟ್ ನಂದು ಯಾಕೆ ಅಷ್ಟು ವ್ಯೂಸ್ ಹೋಗ್ತಿಲ್ಲ ಅಂತ ನನಗೆ ಕನ್ಫ್ಯೂಸ್ ಆಗುತ್ತೆ. ತುಂಬ ಜನ ತುಂಬ ಕಂಟೆಂಟ್ ಇರುತ್ತೆ, ಬಟ್ ನಾವು ಎಲ್ಲದನ್ನು ಹೊಸ ಥರನೇ ಕಂಟೆಂಟ್ ಮಾಡೋದಕ್ಕಾಗಲ್ಲ. ಡೈಲಿ ವ್ಲಾಗ್ಸ್ ಅಂತ ಮಾಡಿದ್ಮೇಲೆ ಡೈಲಿ ಹೇಗೆ ನಮ್ಮ ಲೈಫ್ ಲೀಡ್ ಆಗುತ್ತೋ ಹಾಗೆ ಮಾಡಬೇಕು. ಚಿಟಿಕೆ ಹೊಡೆಯೋಷ್ಟರೊಳಗೆ ಪಾತ್ರೆ ತೊಳಿತೀನಿ ಅಂತಲ್ಲ, ಅದು ಅಷ್ಟು ಈಸಿನೂ ಅಲ್ಲ. ಚಿಟಿಕೆ ಹೊಡೆದಷ್ಟು ಕೆಲಸ ಅದರದ್ದೇ ಆದ ಕೆಲಸ ಇದ್ದೇ ಇರುತ್ತೆ. ನೋಡಿದ ತಕ್ಷಣ ಅಥವಾ ಹಿಂಗೆ ಕಣ್ಣು ಬಿಡೋ ಅಷ್ಟರೊಳಗೆ ಎಲ್ಲ ಕೆಲಸ ಮಾಡ್ತೀನಿ ಅನ್ನೋದು ಸುಳ್ಳು. ಬಾಯಿ ಮಾತಲ್ಲಿ ಹೇಳ್ಬೋದು ಅಷ್ಟೇ. ಎಷ್ಟೇ ಕೆಲಸ ಇದ್ದರೂ ಮಾಡೋ ಶಕ್ತಿ ಇದೆ ನಮಗೆ, ಮಾಡಬೇಕಷ್ಟೇ. ಇದು ಅಷ್ಟೇ, ಒಂದಲ್ಲ ಒಂದಿನ ಬಿಲ್ಡ್ ಆಗುತ್ತೆ ಅಂತ ನಂಬಿಕೆಯಿಂದನೇ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.